ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲೈಫ್ ಸರ್ಕಲ್. ಅಕ್ಷಯ ತೃತೀಯ ಎಂದ ಕೂಡಲೇ ನಮ್ಮ ತಲೆಗೆ ಬರೋದು ಚಿನ್ನ. ಈ ದಿನ ಬಂಗಾರ ಕೊಂಡರೆ ಮನೆಯಲ್ಲಿ ಚಿನ್ನಾಭರಣ ಹೆಚ್ಚಾಗುತ್ತೆ ಎಂಬ ನಂಬಿಕೆ ಇದೆ. 1 ಗ್ರಾಮ್ ಆದರೂ ಚಿನ್ನ ಖರೀದಿಸಬೇಕೆಂಬುದು ಬಡವರ್ಗದ ಜನರಿಂದ ಶ್ರೀಮಂತರವರೆಗೂ ಪ್ಲಾನ್ ಮಾಡಿಕೊಂಡಿರ್ತಾರೆ. ಅಕ್ಷಯ ತೃತೀಯ ದಿನದಂದು ಚಿಕ್ಕ ಚಿಕ್ಕ ಚಿನ್ನದ ಅಂಗಡಿಗಳಿಂದ ದೊಡ್ಡ ದೊಡ್ಡ ಜ್ಯುವೆಲರಿ ಶಾಪ್ಸ್ನಲ್ಲಿ ಜನ ತುಂಬಿ ತುಳುಕ್ತಿರ್ತಾರೆ. ಆಸ್ತಿ ಪಾಸ್ತಿ ಚೆನ್ನಾಗಿರೋರು ಮೊದಲೇ ಚಿನ್ನದ ಒಡವೆ ಸೆಲೆಕ್ಟ್ ಮಾಡಿ ಆ ದಿನವೇ ಮನೆಗೆ ಡೆಲಿವರಿ ಆಗುವಂತೆ ಮಾಡಿಕೊಂಡಿರ್ತಾರೆ. ಇಷ್ಟಕ್ಕೂ ಅಕ್ಷಯ ತೃತೀಯ ಅಂದರೆ ಏನು, ಅವತ್ತೇ ಯಾಕೆ ಚಿನ್ನ ಖರೀದಿಸಬೇಕು, ಚಿನ್ನ ಅವತ್ತು ತಗೊಂಡು ಬಂದರೆ ದುಪ್ಪಟ್ಟು ಆಗುತ್ತಾ ಅನ್ನೋ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವಿದೆ. ಅಕ್ಷಯ ತೃತೀಯ ಮಹತ್ವದ ಬಗ್ಗೆ ತಿಳಿಯೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ತಪ್ಪದೆ ಪ್ರೆಸ್ ಮಾಡಿ. ಅಕ್ಷಯ ಅನ್ನೋ ಪದ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಂಬ ಮಹತ್ವ ಪಡೆದಿದೆ. ಅಕ್ಷಯ ಎಂದರೆ ಶಾಶ್ವತ ಎಂದರ್ಥ. ಪುರಾಣಗಳಲ್ಲಿ ಅಕ್ಷಯ ಪಾತ್ರೆಯ ಕಥೆಗಳನ್ನು ಕೇಳಿದ್ದೇವೆ. ಅಕ್ಷಯ ತೃತೀಯವನ್ನು ಹಿಂದೂ ಮಾಸದ ವೈಶಾಖದ 3ನೇ ಚಂದ್ರಮಾನ ದಿನ ಅಂದರೆ ಅಮಾವಾಸ್ಯೆ ಕಳೆದ 3ನೇ ದಿನ ಬರುತ್ತದೆ. ತೃತೀಯ ಎಂದರೆ 3ನೇದು ಎಂಬರ್ಥ. ಈ ದಿನ ಮಾಡೋ ಎಲ್ಲ ಕೆಲಸಗಳು ಶುಭದಾಯಕವಾಗಿರುತ್ತದೆ. ವ್ಯಾಪಾರ ಮಾಡುವವರಿಗೆ, ಹೂಡಿಕೆ ಹೂಡುವವರಿಗೆ, ಮದುವೆ ಶುಭ ಸಮಾರಂಭಗಳು ಮಾಡುವವರಿಗೆ ಈ ದಿನ ತುಂಬ ಒಳ್ಳೆಯದು ಎಂದು ಹೇಳಲಾಗುತ್ತೆ. ಈ ದಿನ ಏನೇ ಮಾಡಿದ್ರೂ ಅದೃಷ್ಟ ತರುತ್ತದೆ ಎಂಬ ನಂಬಿಕೆ ಇದೆ. ಅಕ್ಷಯ ತೃತೀಯಕ್ಕೆ ಚಿನ್ನವನ್ನು ಖರೀದಿಸಿದರೆ ಅದು ಶಾಶ್ವತವಾಗಿ ಇರುತ್ತದೆ, ಹಾಗೆ ದುಪ್ಪಟ್ಟು ಆಗುತ್ತೆ ಅನ್ನೋ ನಂಬಿಕೆ ಇರೋದ್ರಿಂದ ಜನ ಅದೇ ದಿನ ಚಿನ್ನ ಖರೀದಿಸಬೇಕು ಅಂತ ಮುಗಿಬೀಳ್ತಾರೆ. ಈ ವಿಶೇಷ ದಿನ ಸಂಪತ್ತಿನ ಅಧಿದೇವತೆ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಲಾಗುತ್ತೆ. ಚಿನ್ನವನ್ನು ಕೇವಲ ಲೋಹವಾಗಿ ಪರಿಗಣಿಸುವುದಿಲ್ಲ, ಇದನ್ನು ಸಮೃದ್ಧಿಯ ಸಂಕೇತವಾಗಿ, ಸಂಪತ್ತು ಹೆಚ್ಚಿಸೋ ಸಿರಿಯಾಗಿ ನೋಡಲಾಗುತ್ತೆ. ಅಕ್ಷಯ ತೃತೀಯಕ್ಕೆ ಚಿನ್ನ ಖರೀದಿಸೋ ಪದ್ಧತಿ ತಲೆಮಾರುಗಳಿಂದ ಆಚರಿಸಿಕೊಂಡು ಬಂದಿರೋದು. ಅಕ್ಷಯ ತೃತೀಯ ದಿನವೇ ದ್ವಾಪರ ಯುಗ ಅಂತ್ಯವಾಗಿ ಕಲಿಯುಗ ಪ್ರಾರಂಭವಾಯಿತು ಎಂದು ಹೇಳಲಾಗುತ್ತೆ. ಕೆಲ ಧಾರ್ಮಿಕ ಗ್ರಂಥಗಳಲ್ಲಿ ಈ ದಿನವನ್ನು ಯುಗಾದಿ ತಿಥಿ ಎಂದು ಕರೆಯಲಾಗುತ್ತೆ. ಪುರಾಣದ ಪ್ರಕಾರ ಮಹಾವಿಷ್ಣು ಪರಶುರಾಮನ ಅವತಾರ ತಾಳಿರೋದು, ಹಾಗೆ ಭಗೀರಥನು ಗಂಗೆಯನ್ನು ಭೂಮಿಗೆ ಬರಮಾಡಿಕೊಂಡ ದಿನ ಮತ್ತು ಅನ್ನಪೂರ್ಣೇಶ್ವರಿಯ ಜನನವೂ ಇದೇ ದಿನ ಎಂದು ಹೇಳಲಾಗುತ್ತೆ. ಇಂತಹ ಮಹತ್ವದ ದಿನ ಚಿನ್ನ ಖರೀದಿಸಿದರೆ ಮನೆಯಲ್ಲಿ ವರ್ಷವೆಲ್ಲ ಸಂಪತ್ತು, ಸಿರಿ, ಸಮೃದ್ಧಿ, ಸಂತೋಷ ಇರುತ್ತದೆ ಎಂಬ ನಂಬಿಕೆ ಇದೆ. ಇದೇ ದಿನ ಬೆಳ್ಳಿಯನ್ನು ಸಹ ಖರೀದಿಸಬಹುದು. ಬೆಳ್ಳಿಯನ್ನು ದಾನ ಧರ್ಮ ಮಾಡೋದ್ರಿಂದ ಎಲ್ಲ ಪಾಪಗಳು ಕಳೆದೋಗುತ್ತದೆ ಎಂದು ಹೇಳಲಾಗುತ್ತೆ. ಅಷ್ಟೇ ಅಲ್ಲ, ಜನ್ಮ ನಕ್ಷತ್ರಗಳನುಸಾರ ಈ ದಿನ ದಾನ ಧರ್ಮ ಮಾಡಿದರೆ ಅವರಿಗೆ ಎಲ್ಲ ಶುಭವಾಗುತ್ತದೆ ಎಂದು ಹೇಳಲಾಗುತ್ತೆ. ವಿವಾಹವಾಗಲು ಈ ದಿನ ಶುಭವಾದ್ದರಿಂದ ಈ ದಿನ ಸಪ್ತಪದಿ ತುಳಿದರೆ ಆ ದಂಪತಿ ಜೀವನ ಪರ್ಯಂತ ಅನ್ಯೋನ್ಯವಾಗಿರುತ್ತಾರೆ. ನಂಬಿಕೆ, ವಿಶ್ವಾಸ, ಪ್ರೀತಿಯಿಂದ ಸದಾ ಇರ್ತಾರೆ ಎಂದು ಹೇಳಲಾಗುತ್ತೆ. ಅಕ್ಷಯ ತೃತೀಯ ದಿನ ವಿಷ್ಣು ಲಕ್ಷ್ಮಿಯ ಪೂಜೆ ಜೊತೆಗೆ ಕುಬೇರನಿಗೆ ಪೂಜಿಸುವುದು ತುಂಬ ಮುಖ್ಯ. ಇದೇ ವಿಶೇಷ ದಿನವನ್ನು ಜೈನ ಧರ್ಮದಲ್ಲೂ ವಾರ್ಸಿ ತಪ ಎಂದು ಆಚರಿಸಲಾಗುತ್ತದೆ. ಅಕ್ಷಯ ತೃತೀಯ ದಿನ ಚಿನ್ನ ಬೆಳ್ಳಿ ಖರೀದಿಸಿ ಸಂಪತ್ತು ಹೆಚ್ಚು ಮಾಡಿಕೊಳ್ಳಬೇಕೆಂಬ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತದೆ. ಚಿನ್ನ ಖರೀದಿಸಲು ಆಗದಿದ್ದರೂ ಶ್ರದ್ಧೆ ಭಕ್ತಿಯಿಂದ ಲಕ್ಷ್ಮೀದೇವಿಯನ್ನು ಪೂಜಿಸಿದರೆ ಸಿರಿ ಸಂಪತ್ತು ತಾಯಿಯ ದಯೆಯಿಂದ ದೊರೆಯುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ.